ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಕೇಳ್ತಾ ಇದ್ರಿ ಏನಂತ ಅಂದರೆ, ಸರ್ ಓರಿಯೋಕ್ಸ್ ಕಾರ್ಟ್ನಲ್ಲಿ ಸೆಲ್ಲರ್ ಆಗಿ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿ, ಆಮೇಲೆ ಸೆಲ್ಲರ್ ಆಗಿ ರಿಜಿಸ್ಟ್ರೇಷನ್ ಆಗಿ ನಾವು ಪ್ರಾಡಕ್ಟ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಮತ್ತು ನಾವು ಕೂಡ ನಿಮ್ಮ ವೆಬ್ಸೈಟಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ಹೇಗೆ ಶೋ ಮಾಡಿ ನಾವು ಕೂಡ ಹೇಗೆ ಅರ್ನಿಂಗ್ಸ್ ಮಾಡಬೇಕಂತ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ನಾನು ಇವತ್ತೇನು ಮಾಡ್ತಿದ್ದೀನಿ ಅಂತಂದರೆ, ನಿಮಗೆ ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡಿ ಹಾಕಬೇಕಂತ ಮಾಡಿದ್ದೆ, ಸೆಲ್ಲರ್ನ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು ಆ್ಯಸ್ ಅ ಸೆಲ್ಲರ್ ಆಗಿ ಅಂತ ಹೇಳಿಬಿಟ್ಟು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಫೋನಲ್ಲಿ ಆಗಿರ್ಬೋದು, ಟ್ಯಾಬಲ್ಲಿ ಆಗಿರ್ಬೋದು, ಪಿ ಸಿ ಎಲ್ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಇದರಲ್ಲಿ ಆಗಿರ್ಬೋದು, ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ರಿ. ಇವಾಗ ನಾನು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ಅಂತಂತಂದರೆ, ಅದರಲ್ಲಿ ಸರ್ಚ್ ಮಾಡ್ತೀನಿ. ಏನಂತ ಅಂತಂದರೆ, ಜಸ್ಟ್ ಓರಿಯೋಕ್ಸ್ ಕಾರ್ಟ್ ಅಂತ ಏನು ಮಾಡ್ತೀನಿ, ನಾನು ಸರ್ಚ್ ಮಾಡ್ತೀನಿ. ಸೊ ಎಲ್ಲರೂ ಸ್ಪೆಲ್ಲಿಂಗ್ನ ನೋಡ್ಕೊಳ್ರಿ. ಏನಂತಂದರೆ ORIVOXKART ಅಂತ ಹೇಳ್ಬಿಟ್ಟು ಏನು ಮಾಡಿ, ಜಸ್ಟ್ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಏನಾಗುತ್ತೆ, ಶೋ ಆಗುತ್ತೆ, ಓರಿಯೋಕ್ಸ್ ಕಾರ್ಟ್ ಅಂತ. ಓಕೆನಾ? ಸೊ ಏನು ಕ್ಲಿಕ್ ಮಾಡ್ಕೊಳ್ರಿ, ಓರಿಯೋಕ್ಸ್ ಕಾರ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೇನಾಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇದ್ದಾರಲ್ಲ, ಏನಾಗಿದೆ, ಕಂಪ್ಲೀಟ್ ವೆಬ್ಸೈಟ್ ಓಪನ್ ಆಗಿದೆ. ಸೊ ಇಲ್ಲಿ ನಿಮಗೆ ಕಾಣ್ತಿದೆ, ಕ್ಯಾಟಗರೀಸ್ ಕಾಣ್ತಿದೆ. ಕಂಪ್ಲೀಟಾಗಿ ಸುಮಾರು ಕ್ಯಾಟಗರೀಸ್ ಇದ್ದಾವೆ. ಓಕೆನಾ? ಕ್ಯಾಟಗರೀಸ್ ಇದ್ದಾವೆ. ಆಮೇಲೆ ನಿಮ್ಮ ಅಪ್ಲೋಡ್ ಮಾಡಿದ್ಮೇಲೆ ಪ್ರಾಡಕ್ಟ್ಸ್ನ ಲಿಸ್ಟಿಂಗ್ ಮಾಡಿದ್ಮೇಲೆ ಫ್ಯೂಚರ್ ಪ್ರಾಡಕ್ಟ್ಸಲ್ಲಿ ಬರುತ್ತೆ. ಆಮೇಲೆ ಟ್ರೆಂಡಿಂಗ್ಸ್ ಪ್ರಾಡಕ್ಟಲ್ಲಿ ಬರುತ್ತೆ. ಆಮೇಲೆ ನ್ಯೂ ಪ್ರಾಡಕ್ಟ್ಸ್ ಎಲ್ಲ, ನ್ಯೂ ಅರೈವಲ್ಸ್ ಅಂತ ಇದು ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ಎಲ್ಲ ಕಡೆ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ಸ್ ಏನಾಗುತ್ತೆ, ನಮ್ಮ ವೆಬ್ಸೈಟಲ್ಲಿ ಶೋ ಆಗುತ್ತೆ. ಸೊ ಶೋ ಆಗಬೇಕಂದ್ರೆ ನೀವೇನು ಮಾಡ್ಕೋಬೇಕು, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಂದರೆ, ಸೊ ನಿಮಗೆ ಸುಮಾರು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಪೇಜಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನೀವು ಬಿಕಮ್ ಎ ಸೆಲ್ಲರ್ ಅಂತ ಆಪ್ಷನ್ ಇರುತ್ತೆ ನಿಮಗೆ. ಇಲ್ಲಿ ಮುಖಾಂತರ ಆದರೂ ರಿಜಿಸ್ಟರ್ ಆಗ್ಬೋದು ಸೆಲ್ಲರ್ ಅಂತ. ಅಥವಾ ಇಲ್ಲಿ ನಿಮಗೆ ಇಲ್ಲೂ ಕೂಡ ಇದೆ ನೋಡ್ರಿ, ಬಿಕಮ್ ಎ ಸೆಲ್ಲರ್ ಅಂತ ಇಲ್ಲೂ ಕೂಡ ಆಪ್ಷನ್ ಇದೆ. ಆಮೇಲೆ ಇಲ್ಲೂ ಕೂಡ ಆಪ್ಷನ್ ಇದೆ, ಫೂಟರ್ ಸೆಕ್ಷನಲ್ಲೂ ಕೂಡ ಆಪ್ಷನ್ ಇದೆ. ಸೊ ನೀವು ಎಲ್ಲಾದರೂ ಏನು ಮಾಡ್ಕೋಬೋದು, ಕ್ಲಿಕ್ ಮಾಡಿ ಆ್ಯಸ್ ಎ ಸೆಲ್ಲರ್ ಆಗಿ ರಿಜಿಸ್ಟ್ರೇಷನ್ ಆಗ್ಬೋದು. ಇವಾಗ ನಾನು ಪೇಜಸಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬಿಕಮ್ ಎ ಸೆಲ್ಲರ್ ಅಂತ ಏನು ಮಾಡ್ತೀನಿ ಅಂತಂದರೆ, ಕ್ಲಿಕ್ ಮಾಡ್ತೀನಿ. ನಿಮಗೇನಾಯಿತು, ಬಿಕಮ್ ಎ ಸೆಲ್ಲರ್ ಸ್ಟಾರ್ಟ್ ಸೆಲ್ಲಿಂಗ್ ಆನ್ ಇಂಡಿಯಾಸ್ ಲೀಡಿಂಗ್ ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಏನಾಯಿತು, ನಿಮಗೆ ಓಪನ್ ಆಯಿತು. ಹೌದಾ? ಸೊ ಇಲ್ಲಿ ಏನು ಕಾಣ್ತಿದೆ, ನಿಮಗೆ ಸೆಲ್ಲರ್ ರಿಜಿಸ್ಟ್ರೇಷನ್ ಫಾರ್ಮ್ ಕಾಣ್ತಿದೆ. ಈ ಫಾರ್ಮ್ನ ನೀವು ಏನು ಮಾಡಬೇಕಾಗತ್ತೆ, ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಫಿಲಪ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ಲಾಸ್ಟ್ ನೇಮ್, ಆಮೇಲೆ ಇಮೇಲ್ ಅಡ್ರೆಸ್, ನಿಮ್ಮ ಫೋನ್ ನಂಬರ್, ಇವೆಲ್ಲ ಪರ್ಸನಲ್ ಡೀಟೇಲ್ಸ್ನ ನೀವೇನು ಮಾಡ್ಕೋಬೇಕಾಗತ್ತೆ, ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಕೆಳಗಡೆ ಬಿಸ್ನೆಸ್ ಇನ್ಫಾರ್ಮೇಷನ್, ಇಲ್ಲಿ ನಿಮ್ಮ ಬಿಸ್ನೆಸ್ ನೇಮ್ ಅಂತಂದರೆ ಕೆಲವೊಬ್ಬರು ಏನು ಇಟ್ಕೊಂಡಿರ್ತಾರೆ ಅಂತಂದರೆ, ಅಶ್ವಿನಿ ಫ್ಯಾಷನ್ ಅಂತ ಇಟ್ಕೊಂಡಿರ್ತಾರೆ, ಅನು ಫ್ಯಾಷನ್ ಅಂತ ಇಟ್ಕೊಂಡಿರ್ತಾರೆ, ಅನು ಟೆಕ್ಸ್ಟೈಲ್ ಅಂತ ಇಟ್ಕೊಂಡಿರ್ತಾರೆ, ಅಶ್ವಿನಿ ಟೆಕ್ಸ್ಟೈಲು. ಆಮೇಲೆ ಸುಮಾರು ಟೈಪ್ಸ್ ಏನು ಇಟ್ಕೊಂಡಿರ್ತಾರೆ, ಬಿಸ್ನೆಸ್ನ ಇಟ್ಕೊಂಡಿರ್ತಾರೆ, ಬಿಸ್ನೆಸ್ ನೇಮ್ಸ್ನ ಇಟ್ಕೊಂಡಿರ್ತಾರೆ. ಆ ಬಿಸ್ನೆಸ್ ನಿಮ್ಮ ಬಿಸ್ನೆಸ್ ನೇಮ್ನ ಏನು ಮಾಡ್ಕೋಬೇಕು, ಇಲ್ಲಿ ನೀವು ಇಟ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ಬಿಸ್ನೆಸ್ ಟೈಪ್ ಅಂತ ಇದೆ. ನಿಮ್ಮ ಬಿಸ್ನೆಸ್ ಯಾವುದು, ಇಂಡಿವಿಜುವಲ್ ಹೌದಾ, ಪಾರ್ಟ್ನರ್ಶಿಪ್ ಹೌದಾ, ಕಂಪ್ನಿ ಹೌದಾ, LLP ಹೌದಾ ಅಂತ ಏನು ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡ್ಕೋಬೇಕಾಗತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ದು ಯಾವ ಬಿಸ್ನೆಸ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಪ್ಷನು. ಆಮೇಲೆ ನೀವೇನು ಮಾಡ್ಕೋಬೇಕಾದ್ರೆ ನಿಮ್ಮ ಪಾಸ್ವರ್ಡ್, ನಿಮಗೇನು ಪಾಸ್ವರ್ಡ್ ಬೇಕಲ್ಲ, ಪಾಸ್ವರ್ಡ್ ಎದಕ್ಕೆ ಬೇಕಂತಂದರೆ, ನಿಮ್ಮ ಲಾಗಿನ್ ಮಾಡೋ ಟೈಮ್ ಒಳಗಡೆ ನಿಮ್ಮ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಮುಖಾಂತರ ಲಾಗಿನ್ ಮಾಡ್ಕೋಬೋದು. ಆಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಆಗಿದ್ಮೇಲೆ ನಿಮಗೆ ಮೇಲ್ ಐ ಡಿಗೆ ಒಂದು 7 ಡಿಜಿಟ್ ಯೂನಿಕ್ ಐ ಡಿ ಬರುತ್ತೆ. ಅದ್ರ ಮುಖಾಂತರ ಆದರೂ ನೀವೇನು ಮಾಡ್ಕೋಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಲಾಗಿನ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಇರುತ್ತೆ. ಸೊ ನೋಡಿ, ಆಮೇಲೆ ಪಾಸ್ವರ್ಡ್ ಎರಡು ಕಡೆ ಸೇಮ್ ಪಾಸ್ವರ್ಡ್ ಹಾಕೊಂಡಿದ್ಮೇಲೆ, ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನಿಮಗೆ ಐ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಸೆಲ್ಲರ್ ಅಗ್ರಿಮೆಂಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ನೀವೆಲ್ಲ ಮಾಡಿ ಕಂಟಿನ್ಯೂ ಅಂತ ಮಾಡಿ. ಓಕೆನಾ? ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಶೋ ಆಗುತ್ತೆ. ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ನಿಮ್ಮ ಮುಂದೆ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ, ಶೋ ಮಾಡ್ತೀನಿ. ಸೊ ಇವಾಗ ನಾನು ಫಿಲಪ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೇ ಏನು ಮಾಡ್ತೀನಿ, ಐ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಏನು ಮಾಡ್ತೀನಿ, ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಿದ್ದ ಮೇಲೆ ಇಲ್ಲಿ ಏನು ಮಾಡ್ತೀನಿ, ಕಂಟಿನ್ಯೂ ಅಂತ ಕೊಡ್ತೀನಿ. ಇವಾಗ ನಾನು ಇಲ್ಲಿ ಏನು ಮಾಡಿದೆ, ಕಂಟಿನ್ಯೂ ಅಂತ ಕೊಟ್ಟೆ. ಹೌದಾ? ಏನು ಮಾಡಿದೆ, ಕಂಟಿನ್ಯೂ ಅಂತ ಕೊಟ್ಟೆ. ಇವಾಗ ಏನಾಗುತ್ತೆ, ನಿಮಗೆ OTP ಹಾಕೋ ಏನಾಗುತ್ತೆ, ಪೇಜ್ ಓಪನ್ ಆಗುತ್ತೆ. ಓಕೆನಾ? ಯುವರ್ OTP ಯು ವಿಲ್ ಸೆಂಡ್ ಟು 6 ಡಿಜಿಟ್ OTP ಟು ಯುವರ್, ನಿಮ್ದು ಏನಾಗುತ್ತೆ, ಇಲ್ಲಿ ಮೇಲ್ ಐ ಡಿ ಶೋ ಆಗಿರುತ್ತೆ. ಆ ಮೇಲ್ ಐ ಡಿಗೆ ಏನೋಗಿರುತ್ತೆ, OTP ಹೋಗಿರುತ್ತೆ. ಆ OTPನ ಮಾಡಬೇಕಾಗತ್ತೆ, ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. OTPನ ಹಾಕ್ಕೊತೀನಿ. ಸೊ ನನಗೆ ಬಂದಿರೋಂಥ OTP ನಾನು ಏನು ಮಾಡ್ಕೊತೀನಿ, ಎಂಟರ್ ಮಾಡ್ಕೊತೀನಿ. OTP ನಾನು ಎಂಟರ್ ಮಾಡ್ಕೊಂಡಾದ್ಮೇಲೆ ವೆರಿಫೈ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಸಪೋಸ್ ನಿಮಗೆ ಏನಾದರೂ OTP ಬಂದಿಲ್ಲ ಅಂತಂತಂದರೆ ಇಲ್ಲಿ ಕೆಳಗೆ ರೀಸೆಂಟ್ ಆಪ್ಷನ್ ಇದೆ.
ರೀಸೆಂಟ್ ಆದಮೇಲೆ ರೀಸೆಂಟ್ ಆಪ್ಷನ್ ಓಪನ್ ಆಗುತ್ತೆ 2 ಸೆಕೆಂಡ್ಸ್ 1 ಸೆಕೆಂಡ್ ಇವಾಗ ನೋಡಿ ರೀಸೆಂಟ್ ಆಪ್ಷನ್ ಆಗಿದೆ. ರೀಸೆಂಟ್ ಕೂಡ ನೀವು ಮಾಡ್ಕೋಬೋದು. ಓಕೆನಾ, ಇವಾಗ ಏನು ಮಾಡ್ತೀನಿ ವೆರಿಫೈ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಡ್ತೀನಿ. ಓಕೆ, ನಾನೇನು ಮಾಡಿದೆ ಇವಾಗ ವೆರಿಫೈ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿದೆ. ಡೈರೆಕ್ಟ್ ಯಾವ ಪೇಜ್ ಓಪನ್ ಆಯಿತು, ಸೇಲರ್ ಲಾಗಿನ್ ಪೇಜ್ ಆಯಿತು ಓಪನ್ ಆಯಿತು. ಯಾವ ಪೇಜ್ ಓಪನ್ ಆಯಿತು, ಸೇಲರ್ ಲಾಗಿನ್ ಪೇಜ್ ಓಪನ್ ಆಯಿತು. ಇಲ್ಲಿ ನೀವೇನು ಮಾಡ್ಕೋಬೇಕಾಗತ್ತೆ ಅಂತಂದರೆ ಸೇಲರ್ ಲಾಗಿನ್ ಹೇಗಾಗೋದು, ಆಮೇಲೆ ಇವಾಗ ನಾನು ಕಂಪ್ಯೂಟರ್ಗೆ ಏನು ಮಾಡ್ತೀನಿ ಸೇಲರ್ ಲಾಗಿನ್ ಆಗಿ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ, ಸೊ ಇವಾಗ ಮೇಲ್ ಐ ಡಿಗೆ ಏನು ಬಂದಿರುತ್ತೆ, ಒಂದು 7 ಡಿಜಿಟ್ ಯೂನಿಕ್ ಐ ಡಿ ಅಂತ ಆದರೂ ಬಂದಿರುತ್ತೆ. ವೆಲ್ಕಮ್ ಟು ಓರಿಯೋಕ್ಸ್ ಕಾರ್ಟ್ ಸೇಲರ್ ಅಂತ ಹೇಳ್ಬಿಟ್ಟು ಏನು ಬರುತ್ತೆ, ನಿಮಗೆ ಒಂದು ಮೇಲ್ ಐ ಡಿ ಬಂದಿರುತ್ತೆ. ಆ ಮೇಲ್ ಐ ಡಿಯಲ್ಲಿ ನಿಮ್ಗೆ ಏನಿರುತ್ತೆ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನಿಮಗೆ 7 ಡಿಜಿಟ್ ಯೂನಿಕ್ ಐ ಡಿ ಕೂಡ ಬಂದಿರುತ್ತೆ. ಆಮೇಲೆ ನಿಮಗೇನು ಬಂದಿರುತ್ತೆ ಅಂತಂದರೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಬಂದಿರುತ್ತೆ. ಓಕೆನಾ, ನೀವು ಏನು ಮಾಡ್ಕೋಬೋದು, ನೋಡಿ ಎಂಟರ್ ಯುವರ್ ಇಮೇಲ್ ಆರ್ ಯೂನಿಕ್ ಐ ಡಿ ಅಂತ ಇದೆ. ಈ ಇಮೇಲ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವೇನು ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಪಾಸ್ವರ್ಡು ನೀವೇನು ಇಟ್ಕೊಂಡಿರುತ್ತೆ ಗೊತ್ತಿರುತ್ತೆ. ನಿಮ್ಗೆ ಯೂನಿಕ್ ಐ ಡಿ ಗೊತ್ತಿರಲ್ಲ. ನಿಮ್ಮ ಯೂನಿಕ್ ಐ ಡಿ ಏನಾಗಿರುತ್ತೆ ಅಂತಂದರೆ ನಿಮ್ಮ ಮೇಲ್ ಐ ಡಿಗೆ ಬಂದಿರುತ್ತೆ. ಓಕೆನಾ, ಸೊ ನೀವು ಮೇಲ್ ಐ ಡಿ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಯೂನಿಕ್ ಐ ಡಿ ಬರುತ್ತೆ. ಆ ಯೂನಿಕ್ ಐ ಡಿ ಮುಖಾಂತರ ನೀವೇನು ಮಾಡ್ಕೋಬೋದು, ಯೂನಿಕ್ ಐ ಡಿ ಆದರೂ ಹಾಕ್ಬೋದು ಅಥವಾ ಮೇಲ್ ಐ ಡಿ ಆದರೂ ಹಾಕ್ಬೋದು. ಪಾಸ್ವರ್ಡ್ ಮಾತ್ರ ಸೇಮ್ ಇರುತ್ತೆ. ಎರಡು ಮುಖಾಂತರ ಏನಾಗ್ಬೋದು, ಇಲ್ಲಿ ನೀವು ಲಾಗಿನ್ ಆಗ್ಬೋದು. ಓಕೆನಾ, ಸೊ ಆಮೇಲೆ ನಿಮ್ಗೆ ಏನು ಬರುತ್ತೆ, ನೆಕ್ಸ್ಟ್ ಏನೇನು ಪ್ರೊಸೆಸ್ ಮಾಡಬೇಕಂತ ಹೇಳಿ ಕೂಡ ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಮೇಲ್ ಐ ಡಿಗೆ ತಿಳಿಸ್ಕೊಟ್ಟಿರ್ತೀವಿ. ಓಕೆನಾ, ಸೊ ಮೇಲ್ ಐ ಡಿ ಚೆಕ್ ಮಾಡ್ಕೊಂಡಾಗ ನಿಮಗೆ KYC ವೆರಿಫೈ ಮಾಡೋದಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂತ ವಾಟ್ ಟೆಕ್ಸ್ಟ್ ಅಂತ ಒಂದು ಮೇಲ್ ಐ ಡಿಯಲ್ಲಿ ಬಂದಿರುತ್ತೆ ನಿಮಗೆ. ಆಮೇಲೆ ಬೆನಿಫಿಟ್ಸ್ ಕೂಡ ನಾವು ಶೇರ್ ಮಾಡಿರ್ತೀವಿ. ಆಮೇಲೆ ನೀವು ಡೈರೆಕ್ಟ್ ಅಲ್ಲೂ ಕೂಡ ಏನಿರುತ್ತೆ, ನಿಮಗೆ ಮೇಲ್ ಐ ಡಿಯಲ್ಲೂ ಕೂಡ ಏನಿರುತ್ತೆ, ಒಂದು ಲಾಗಿನ್ ಡ್ಯಾಶ್ ಬೋರ್ಡ್ ಇರುತ್ತೆ. ಮತ್ತು ನಿಮ್ಗೆ ಏನಿರುತ್ತೆ ಕಂಪ್ಲೀಟ್ KYC ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಮುಖಾಂತರ ನೀವು ಮಾಡ್ಕೋಬೋದು, ಕಂಪ್ಲೀಟ್ ಮಾಡ್ಕೋಬೋದು KYCನ. ಇವಾಗ ನಾನು ಏನು ಮಾಡ್ತೀನಿ, ಜಸ್ಟ್ ನಿಮಗೆ ಲಾಗಿನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ KYC ಡೀಟೇಲ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇವಾಗ ನಾನು ಲಾಗಿನ್ ಮಾಡ್ಕೊತೀನಿ. ಏನಂತಂದರೆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕೊಂಡ್ಬಿಟ್ಟು ಇವಾಗ ಏನು ಮಾಡಿಕೊಂಡೆ, ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಕೊಂಡೆ. ಇವಾಗ ಏನು ಮಾಡ್ತೀನಿ, ಸೈನ್ ಇನ್ ಅಂತ ಕೊಡ್ತೀನಿ. ಇವಾಗ ನೋಡ್ರಿ ವೆಲ್ಕಮ್ ಬ್ಯಾಕ್ ಸೇಲರ್ ಅಂತ ಬಂತು, ನಮ್ಮ ಹೆಸರು ಬಂತು. ಆಮೇಲೆ ಇಲ್ಲಿ ಏನಾಗ್ತಿದೆ ಅಂತಂದರೆ ನಮ್ಮ ಪ್ರೊಫೈಲ್ ಸೆಟ್ಟಿಂಗ್ಸು ಲಾಗೌಟ್ ಇರುತ್ತೆ, ನಮ್ಮ ಸೇಲರ್ ಐ ಡಿ ತೋರಿಸುತ್ತೆ ನಿಮಗೆ. ಆಮೇಲೆ ಇಲ್ಲಿ ಟೋಟಲ್ ಆರ್ಡರ್ಸ್ ಎಷ್ಟಿದೆ, ನಿಮಗೆ ಪೆಂಡಿಂಗ್ ಆರ್ಡರ್ಸ್ ಎಷ್ಟಿದೆ, ಟೋಟಲ್ ಅರ್ನಿಂಗ್ಸ್ ಎಷ್ಟಿದೆ, ಟೋಟಲ್ ಪ್ರಾಡಕ್ಟ್ಸು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲ ಆ್ಯಡ್ ಪ್ರಾಡಕ್ಟ್ ಮಾಡೋ ಆಪ್ಷನ್ ಇರುತ್ತೆ, ಬಲ್ಕ್ ಅಪ್ಲೋಡ್ ಇರುತ್ತೆ, ವ್ಯೂ ಆರ್ಡರ್ಸು, ವ್ಯೂ ಅರ್ನಿಂಗ್ಸ್ ಅಂತ ಇರುತ್ತೆ. ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ಶೋ ಆಗುತ್ತೆ. ಓಕೆನಾ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೆಕ್ಸ್ಟು ಪ್ರಾಡಕ್ಟ್ಸ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಆಮೇಲೆ KYCನ ಹೇಗೆ ವೆರಿಫೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನಂತೆ. ಓಕೆ, ಎಲ್ಲರಿಗೂ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಜರ್ನಿ ವಿತ್ ಓರಿಯೋಕ್ಸ್ ಕಾರ್ಟ್.